ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶನಿವಾರದ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಶನಿವಾರ. ಹಂಗಾಗಿ ಮಕ್ಕಳಿಗೋಸ್ಕರ ವೆಯ್ಟ್ ಮಾಡಿ ಮಕ್ಕಳು ಬಂದಾದ್ಮೇಲೆ ಸ್ನಾನ ಮಾಡಿಸಿ ಹೊರಟು ರೆಡಿಯಾಗಿ ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಮನೆಗೆ ಹೋಗೋಣ ಅಂತ ಹೇಳಿ. ಗಾಡಿನಲ್ಲಿ ಏರ್ ಕಡಿಮೆ ಇತ್ತು, ಸೊ ಹಾಗಾಗಿ ಏರ್ ಹಿಡ್ಕೊತಾ ಇದ್ವಿ. ಇಲ್ಲಿ ಯಾರೂ ಇರಲಿಲ್ಲ, ಸೊ ನಾವೇ ಬೇಗ ಏರ್ ಹಿಡ್ಕೊಳೋಣ ಅಂತ ಹೇಳಿ ಹಿಡ್ಕೊತಾ ಇದ್ವಿ. ಮತ್ತೆ ಹೊರಟ್ವಿ ಅಲ್ಲಿಂದ. ನೋಡಿ ಹೋಗ್ತಾ ಇದ್ದೀವಿ ಆಲ್ರೆಡಿ. ಇವಾಗ ಹೋಗುವಷ್ಟೊತ್ತಿಗೆ ಸ್ವಲ್ಪ 2 ಗಂಟೆ 2:15 ಆಗೋಗಿತ್ತು. ಇಲ್ಲೇ ಊಟ ಮಾಡ್ಕೊಂಡಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಹೋಗೋವರೆಗೂ ಅಂತ ಅಂದ್ಕೊಂಡು ಹೊರಟ್ವಿ. ನೋಡಿ ಬಂದ್ವಿ ಮನೆಗೆ. ಇವಾಗ ಬಂದಾದಮೇಲೆ ನಮ್ಮಮ್ಮ ಚೌಕಾಬಾರನ ಪೇಂಟಿಂಗಲ್ಲಿ ಹಿಂಗೆ ಬರೆದಿರೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ. ನಮ್ಮ ಮಕ್ಕಳು ಯಾವಾಗಲೂ ಟಿ ವಿ ನೋಡಬೇಕು ಅಂತಿದ್ರಲ್ವ, ಹಾಗಾಗಿ ನಮ್ಮ ಮನೆಯವರು ಚೌಕಾಬಾರ ಆಟ ಆಡೋಣ ಬಾ ಒಂದ್ಸರಿ ಅಂತ ಹೇಳಿ ಧನ್ವಿ ಇಬ್ಬರನ್ನು ಕರ್ಕೊಂಡು ಒಂದ್ಸರಿ ಆಟ ಆಡಿಸಿದ್ರು. ಮತ್ತು ಅನ್ವಿ ಆಡ್ತಾ ಇದ್ದ. ಧನ್ವಿಗೆ ಬೇಜಾರಾಯಿತು ಒಂದು ಆಟ ಆಡಿ. ಮತ್ತು ಧನ್ವಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ನೋಡ್ತೀನಿ ಟಿ ವಿ ಅಂತ ಹೇಳಿ ಟಿ ವಿ ಹಾಕೊಂಡು ನೋಡ್ತಾ ಇದ್ದ. ಅಷ್ಟರಲ್ಲಿ ನನ್ನ ತಮ್ಮರು ಬಂದಿದ್ದರು. ಮತ್ತು ನಾವು ಶಿರಾಯಿಂದ ಹೋಗಿದ್ವಿ. ನನ್ನ ತಮ್ಮರು ಬೆಂಗಳೂರಿಂದ ಬಂದಿದ್ರಲ್ವ, ಅಮ್ಮ ಎಲ್ಲರೂ ಬಂದಿದ್ದೀರಾ, ಸ್ವೀಟ್ ಏನಾದರೂ ಮಾಡ್ತಾಳ್ರಿ ಅಂತ ಅಂದರು. ಹಾಗಾಗಿ ಕರ್ಗಡ್ಬು ಮಾಡೋಣ ಅಂತ ಹೇಳಿ ಕರ್ಗಡ್ಬೆ ಮಾಡ್ಕೊತಾ ಇದ್ವಿ. ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಆಗಿತ್ತು. ಹಂಗಾಗಿ ಒಬ್ಬಟ್ಟು ಸಾಂಬಾರು ಕೂಡ ರೆಡಿಯಾಗಿತ್ತು. ಆ ಕಡೆ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದ್ದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದೆ, ಅಂದರೆ ಹೂರ್ಣ ಇರುತ್ತಲ್ವ, ಅದನ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು, ಸಾಂಬಾರು ಕುದ್ದಿತ್ತು ಆಲ್ರೆಡಿ, ಅದರಿಂದ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ಟು ಹೂರ್ಣ ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಉಪ್ಪು ಹಾಕ್ಬಿಟ್ಟು ಮತ್ತು ಹೂರ್ಣ ಕೂಡ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಹೂರ್ಣ ಹಾಕಬಾರ್ದು, ಸ್ವಲ್ಪ ಹೂರ್ಣ ಹಾಕಿದ್ರೆ ಸ್ವೀಟಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಯಾವಾಗಲೇ ಮಾಡಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ನೋಡಿ ಹಾಕ್ಬಿಟ್ಟು ನೀಟಾಗಿ ತಿರುಗಿಕೊಂಡು ಒಂದು ಸರಿ ಒಲೆ ಮೇಲೆ ಇಟ್ಬಿಟ್ರೆ, ಅಂದರೆ ಒಂದು 5 ಮಿನಿಟ್ ಕುದಿಸ್ಬಿಟ್ರೆ ಅದನ್ನು ಸಾಂಬಾರು ರುಚಿಯಾಗಿರೋ ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ. ಮತ್ತು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದಾಯಿತು. ಮತ್ತು ಊಟ ಕೂತ್ಕೊಂಡು ಊಟ ಮಾಡಿಕೊಂಡು ಅವತ್ತಿನ ಕ್ಲಿಪ್ಪಿಂಗನ್ನು ಅಲ್ಲಿಗೆ ಹೆಣ್ಣು ಮಾಡಿದ್ವಿ. ಇದು ಸಂಡೇ ಬೆಳಿಗ್ಗೆ ಕ್ಲಿಪ್ಪಿಂಗ್ ಆಗಿರುತ್ತೆ. ಇದು ದೋಸ್ತ ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ಮತ್ತು ಇದು ಸುಬ್ಬು ಅಂತ. ಇವರಿಬ್ಬರು ನಮ್ಮ ಮನೆ ಬಾಡಿ ಗಾರ್ಡ್ಸು. ನಮ್ಮ ಮನೇಲಿ ನಮ್ಮ ಅಮ್ಮರು ಇಲ್ದಾಗ ಆಗಲಿ ಯಾವಾಗಲೇ ಆಗಲಿ ತುಂಬ ಚೆನ್ನಾಗಿ ನಮ್ಮ ಮನೇನ ಕಾಪಾಡ್ತಾರೆ ಅಂತಲೇ ಹೇಳ್ಬೋದು. ಇವು ನಮ್ಮಮ್ಮ ಹಾಕಿರೋ ಅಂಥ ಹೂವಿನ ಗಿಡಗಳು. ಈ ರೀತಿ ಹೂವಿನ ಗಿಡಗಳನ್ನ ಹಾಕೊಂಡಿರೋದ್ರಿಂದ ದೇವ್ರ ಪೂಜೆಗೆ ಎಲ್ಲದಕ್ಕೂ ಒಂದು ರೀತಿ ಲಕ್ಷ್ಮಿ ಕಳೆ ಇದ್ದಂಗೆ ಹೂವಿನ ಗಿಡಗಳು ಮನೇಲಿದ್ದರೆ ಅಂತಲೇ ಹೇಳ್ಬೋದು. ಹೂವು ಆಗಲಿ ಹೂವಿನ ಗಿಡಗಳಾಗಲಿ ಮನೇಲಿದ್ದರೆ ತುಂಬ ಮನೆಗೆ ಒಂದು ಒಳ್ಳೆಯದು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲನೂ ಇರುತ್ತೆ ಆ ಮನೆಯಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇನ್ನೊಂದು ಏನಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಹೂವಿನ ಮಖ ಅಥವಾ ಹೂವಿನ ಗಿಡದ ಮಖ ನೋಡಿದ್ರೆ ಆ ದಿನ ಎಲ್ಲ ಪೂರ್ತಿ ಶುಭಕರವಾಗಿರುತ್ತೆ ಅಂತ ಹೇಳಿ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ, ಹೇಳ್ಕೊಂಡು ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮಮ್ಮಂಗೆ ತುಂಬಾ ಇಷ್ಟ ಹೂವಿನ ಗಿಡ ಬೆಳೆಸೋದು ಅಂದರೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಹೈಸ್ಕೂಲಲ್ಲಿ ಅಥವಾ ಮಿಡ್ಲ್ ಸ್ಕೂಲಿಗೆ ಹೋಗ್ಬೇಕಾದ್ರೆ 2 ಜಡೆ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ನಮ್ಮಮ್ಮ ಹೂವು ಕಟ್ಟಿ ಮುಡಿಸ್ತಾ ಇತ್ತು, ಈ ರೀತಿ ಹಾಕಿ. ಆವಾಗ ನಾನು ನನ್ನ ತಂಗಿ ಇಬ್ಬರು ಆಡ್ಕೊಂಡು ಮುಡ್ಕೊಂಡು ಹೋಗಿದ್ದು ನೆನಪು ನಮಗೆ ತುಂಬಾ ಕಾಡುತ್ತೆ ಅವೆಲ್ಲ ನೋಡ್ತಾ ಇದ್ರೆ ಅಂತಲೇ ಹೇಳ್ಬೋದು. ಮತ್ತು ನೋಡಿರಿ ಗುಲಾಬಿ ಈ ರೀತಿ ಎಷ್ಟೊಂದು ಗಿಡಗಳವೆ. ನಮ್ಮಮ್ಮ ತುಂಬ ಗಿಡಗಳನ್ನ ಹಾಕವ್ರೆ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ, ಪಿಂಕ್ ಕಲರ್ ಗುಲಾಬಿ, ನನ್ನ ಫೇವ್ರೇಟ್ ಕಲರ್ ಇದು. ಹಂಗಾಗಿ ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ. ಮತ್ತು ಕಣಗ್ಲು ಗಿಡ ಆರತಿ ಟೈಮಲ್ಲಿ ಇದೆಲ್ಲ ತುಂಬ ಯೂಸ್ ಆಗುತ್ತೆ, ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ. ಮತ್ತು ದೇವ್ರ ಪೂಜೆಗೂ ಕೂಡ ಇದನ್ನು ಬಳಸ್ತಾರೆ. ಸೊ ಹಂಗಾಗಿ ಇದು ಕೂಡ ಇದೆ. ಕೆಂಪುದು ಇದೆ, ಆ ಕಡೆ ಇದೆ, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ರೀತಿ ಚಿಕ್ಕ ಬದ ಐತೆ, ಇದು ಬದಿನಲ್ಲೇ ಸ್ವಲ್ಪ ಜಾಗ ಇರೋದ್ರಿಗೆ ಇಷ್ಟೊಂದು ಹಾಕೊಂಡಿದ್ದಾರೆ ನಮ್ಮಮ್ಮ ಏಕನ. ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಳವಂಗ ಗಿಡ. ಇದು ಒಂದು ರೀತಿ ಮದುವೆ ಟೈಮಲ್ಲಿ ಎಲ್ಪ್ ಆಗುತ್ತೆ ಅಳವಂಗ ಗಿಡ, ಅದಕ್ಕೂ ಕೂಡ ಹಾಕ್ಕೊಂಡಿದ್ದಾರೆ. ಮತ್ತು ಚಿಟ್ಟೆ ಗಿಡ ಇದು ಬಂದು ಸಾರಿನ ಬರ ನೀಗಿಸ್ತೈತೆ ಅಂತಲೇ ಹೇಳ್ಬೋದು. ಒಂದೊಂದು ಟೈಮಲ್ಲಿ ಸಂತೆಗೆ ಹೋಗ್ದಿಲ್ದಾಗ ತಗೊಂಬರ್ತಾರೆ ನಮ್ಮಮ್ಮ, ತಗೊಂಬಂದ್ಬಿಟ್ಟು ಬಿಡಿಸಿ ಸಾಂಬಾರು ಮಾಡ್ತಾರೆ. ಮತ್ತು ಇದು ಬಂದು ಅರಿಶಿನದು ದಾಸವಾಳದ ಗಿಡ. ಇದು ನನಗೆ ನನ್ನ ಫೇವ್ರೇಟ್ ಎಕ್ಸಲೆಂಟ್ ಕಲರ್ ಅಂತಲೇ ಹೇಳ್ಬೋದು ಇದು. ಮತ್ತು ಅಷ್ಟರೊಳಗೆ ನನ್ನ ಅಳಿಯ ಕೂಡ ರೆಡಿಯಾದ, ತಿಂಡಿ ತಿನ್ಕೊಂಬಿಟ್ಟು ಬೆಳಗ್ಗೆನೇ ರೆಡಿಯಾಗಿಬಿಟ್ಟ ಹೋಗೋಕ್ಕೆ ಬೆಂಗಳೂರಿಗೆ. ನಮಗೆ ಭಾರವಾದ ಮನಸ್ಥಿತಿನಲ್ಲಿ ನನಗೆ ತುಂಬ ಬೇಜಾರು. ನನ್ನ ಅಳಿಯ ಇರೋನು ಒಬ್ಬನೇನು. ಹಂಗಾಗಿ ನೋಡು ರಾತ್ರಿ ಎಲ್ಲ ಚೆನ್ನಾಗಿ ಆಟ ಆಡ್ದ ನಮ್ಮ ಜೊತೆ. ಈಗ ತುಂಬ ಬೇಜಾರು ಮಾಡ್ಕೊಂಡು ಮಾತಾಡಿಕೊಂಡು ಕಳಿಸ್ಕೊಡ್ತಾ ಇದ್ದೀವಿ. ಬಟ್ ನನ್ನ ತಮ್ಮನ ಇರು ಅಂತ ಅಂದರು ಅಮ್ಮರು. ಇರೋಕ್ಕಾಗಲ್ಲ, ಡ್ಯೂಟಿಗೆ ರಜೆ ಹಾಕಲ್ಲ ಅಂತ ಹೇಳಿ ಹೊರಟ. ನಮ್ಮನ್ನು ಅಮ್ಮ ಸ್ವಲ್ಪ ಹೊತ್ತಿರ್ರಿ ಅಂತೂ, ಹಾಗಾಗಿ ಚೌಕಾಬಾರ ಆಡ್ತಾಯಿದ್ರು ನನ್ನ ಮಗ. ಮತ್ತು ಇವ್ನು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ. ಮತ್ತು ಅಮ್ಮ ಚೌಕಾಬಾರ ಆಡ್ತಾಯಿದ್ರು, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮ ನಮ್ಮ ಮನೆಯವ್ರು ಗಾಡಿ ತೊಳ್ಕೊತಾ ಇದ್ರು ಆ ಕಡೆ. ಹಂಗಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಸುತ್ತನ. ಹೇಗಿದೆ ನಮ್ಮ ಮನೆ ಸರೌಂಡಿಂಗ್ಸ್, ಇಷ್ಟ ಆಯಿತಾ? ಇದು ಬಂದು ನಮ್ಮ ಎಮ್ಮೆ. ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಹಾಗಂದರೆ ಒಂದು ಲೈಕ್ ಮಾಡಿ,
ಮತ್ತು ಫ್ರೀ ಟೈಮಲ್ಲಿ ನನ್ನ ಮಕ್ಕಳು ರಜೆ ಟೈಮಲ್ಲೂ ಕೂಡ ಇಲ್ಲೇ ಇದ್ರಲ್ವ, ಸ್ವಲ್ಪ ದಿನ ಒಂದು 15 ದಿನ ಇದ್ದರು. ಹಂಗಾಗಿ ನಮ್ಮಮ್ಮ ಚೌಕಾಬಾರ ಎಲ್ಲ ಚೆನ್ನಾಗಿ ಆಡಿಸಿದ್ರಲ್ವ, ಆಡ್ತಿದ್ದಾನೆ ಧನ್ವಿ. ಮತ್ತು ನೋಡಿ ಕೆಂಪುದು ಕಣಗ್ಲೆ ಗಿಡ ಮತ್ತು ದಾಸವಾಳ ಗಿಡ ಹೇಗಿದೆ ನಮ್ಮ ಮನೆ ಸುತ್ತ, ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ. ನೋಡಿ ಇದು ದಾಸವಾಳ ಗಿಡ ಕೆಂಪು ಕಲರು ಚೆನ್ನಾಗಿದೆಯಾ. ಇಂಥ ದಾಸವಾಳ ಗಿಡ ಹಿಂದೆ ಭಾಳ ಇದ್ದಾವೆ, ಅದನ್ನೆಲ್ಲ ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ. ಮತ್ತು ಯಾವಾಗಾದರೂ ಕ್ಲಿಪ್ಪಿಂಗ್ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಗಾಡಿ ತೊಳ್ಕೊಂಡ್ರು ನೋಡ್ತಿದ್ದೀರಲ್ವ, ಗಾಡಿ ತೊಳ್ಕೊಂಡಾದ್ಮೇಲೆ ಕೈ ಕಾಲು ತೊಳ್ಕೊಳ್ತಾ ಇದ್ದಾರೆ. ಅವ್ರದ್ದು ಸೇಫ್ಟಿ ಅವ್ರು ನೋಡ್ಕೊಂಬಿಡ್ತಾರೆ. ಇಲ್ಲಿ ಬಂದುಬಿಟ್ರೆ ಗಾಡಿ ತೊಳೆದ್ಬಿಟ್ಟು ಚೆನ್ನಾಗಿ ಬಿಸಿಲಾಗಿ ರೆಡಿ ಮಾಡ್ಕೊಂಬಿಟ್ಟು ನಿಂತಿದ್ದಾರೆ. ಹೋಗೋಣ ಬರ್ರಿ ಅಂತ ಅಷ್ಟೇ ಮಾಡೋದು ನಮ್ಮ ಮನೆಯವರು ಇಲ್ಲಿ ಬಂದಾದಮೇಲೆ. ಮತ್ತು ಮಕ್ಕಳನ್ನ ಆಟ ಆಡಿಸ್ಕೊತಾರೆ, ಗಾಡಿ ತೊಳ್ಕೊತಾರೆ, ಅಷ್ಟೇ ಕೆಲಸ ಮಾಡೋದು ನಮ್ಮ ಮನೆಯವರು. ಸೊ ಹಂಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರಿ ಚೌಕಾಬಾರನ ಆಡೋಣ ಅಂತ ಅಂದ್ಕೊಂಡ್ವಿ. ಅಮ್ಮ ನಾನು ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಆಡ್ತಾ ಇದ್ವಿ. ನಾನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನು. ಆ ಟೈಮಲ್ಲಿ ಧನ್ವಿ ಬರಲಿಲ್ಲ. ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ನಾನು ಸ್ವಲ್ಪ ಅಂತ ಹೇಳಿಬಿಟ್ಟು ನೀರು ಹಾಕ್ತಾ ಇದ್ದ. ಹಿಂಗೆ ಪೈಪ್ ಹಿಡ್ಕೊಂಡು ಸ್ಪ್ರಿಂಕಲ್ ಮಾಡ್ತಿದ್ದಾನೆ ನೋಡ್ರಿ. ಅವನಿಗೆ ಆಟ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನೀರು ಇದ್ವಲ್ವ, ಕರೆಂಟ್ ಇತ್ತು ಚೆನ್ನಾಗಿ, ಹಂಗಾಗಿ ಎಲ್ಲ ಸ್ಪ್ರಿಂಕಲ್ ಮಾಡುತ್ತಾ ಇದ್ದಾನೆ ನಮ್ಮಮ್ಮ ಇವರು. ಮಕ್ಳ ಜೊತೆ ಹಿಂಗೆ ಆಡ್ತಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಎಷ್ಟು ಬೇಗ ಟೈಮ್ ಆಯಿತು ಅಂದರೆ ಸ್ವಲ್ಪ ಬೇಗನೆ ಟೈಮ್ ಆಯ್ತು ಇವತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತಿತ್ತು. ಹಂಗಾಗಿ ನಮ್ಮ ಮನೆಯವರು ನಮ್ಮ ಮಗಂಗೆ ನವೋದಯ ಎಕ್ಸಾಮು ಕಟ್ಸಿದ್ದೀವಲ್ಲ, ಬೆಳಗ್ಗೆನೇ ಟ್ಯೂಷನ್ಗೆ ಹೋಗಬೇಕಿತ್ತು. ಹಾಗಾಗಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಕ್ಕಳು ನೋಡ್ರಿ ಹೆಂಗೆ ತರಲೆ ಮಾಡ್ತಾರೆ. ಪೆಮ್ನಳ್ಳಿಗೆ ಹೋಗಲಿ ನಮ್ಮ ಅಮ್ಮರ ಊರಿಗೆ ಹೋಗಲಿ ಈ ಥರನೇ ತರಲೆ ಮಾಡೋದು. ಯಾವಾಗಲೂ ಏನಾದರೂ ಮಾಡ್ತಲೇ ಇರ್ತಾರೆ. ಅಲ್ಲಿಗೆ ಹೋದರೆ ಟಿ ವಿ ಮಣ್ಣು, ಇಲ್ಲಿಗೆ ಹೋದರೆ ನೀರನ್ನು ಟಿ ವಿ ಹಿಡ್ಕೊಂಬಿಡ್ತಾರೆ ಚೆನ್ನಾಗಿ. ನೋಡಿ ಧನ್ವಿ ಮತ್ತೆ ಮಾಡ್ತಲೇ ಇದ್ದೆ ನೋಡಿ. ಎಷ್ಟೊತ್ತವರೆಗೂ ಬಾರೋ ಧನ್ವಿ ಬಾರೋ ಅಂತ ಹೇಳ್ತಿರು, ಬರ್ತಾನೇ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿಂದ ಹೊರಟ್ಬಿಡೋಣೇನೆ. ಸಂಜೆ ಆದರೆ ತಿರ್ಗಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದೇ ಊಟ ಇತ್ತಲ್ವ, ಒಬ್ಬಟ್ಟು ಸಾಂಬಾರಿಗೆ ಅನ್ನ ಮಾಡಿತ್ತು ಅಮ್ಮ. ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.